ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಶದಲ್ಲಿಯೇ ಅತಿದೊಡ್ಡ ದರೋಡೆ ಪ್ರಕರಣವೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಇದು ಅಂತಿಂತಹ ದರೋಡೆ ಪ್ರಕರಣವಲ್ಲ, ಕಂಡು ಕೇಳರಿಯದ ದರೋಡೆ ಪ್ರಕರಣ. ಇದು ತಡವಾಗಿ ಬೆಳಕಿಗೆ ಬಂದಿದೆ. ದರೋಡೆ ಪ್ರಕರಣ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಕಂಟೈನರ್ ಮೂಲಕ 400 ಕೋಟಿ ರೂಪಾಯಿ ಸಾಗಾಟ ಮಾಡ್ತಿದ್ರಂತೆ. ಹಣ ಸಾಗಿಸ್ತಾ ಇದ್ದ 2 ಕಂಟೈನರ್ ಬೆಳಗಾವಿಯ ಗಡಿಯಲ್ಲಿ ಗಯಾಬ್. ಬೆಳಗಾವಿ ಜಿಲ್ಲೆಯ ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ ಕಂಟೈನರ್ ಹೈಜಾಕ್ ಆಗಿದೆ. ಬೆಳಗಾವಿಯಲ್ಲಿನ ಅತಿದೊಡ್ಡ ರಾಬರಿಯಿಂದ ಮಹಾರಾಷ್ಟ್ರದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. 2025 ಅಕ್ಟೋಬರ್ 16ರಂದು ನಡೆದಂತಹ ರಾಬರಿ ಪ್ರಕರಣ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಕಂಟೈನರ್ ಅನ್ನ ಹುಡುಕಾಟಕ್ಕಿಳಿದಂತಹ ಸಂದರ್ಭದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರಿಗೆ ಅಚ್ಚರಿಯ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಮಹಾರಾಷ್ಟ್ರದ ಮೂಲಕ ಗೋವಾಕ್ಕೆ ಬರೋಬ್ಬರಿ 400 ಕೋಟಿ ರೂಪಾಯಿ ತುಂಬಿದಂತಹ 2 ಕಂಟೈನರು ಹೋಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಈ ಕಂಟೈನರನ್ನು ಹೈಜಾಕ್ ಮಾಡಲಾಗಿದೆ. ಕಂಟೈನರ್ ಎಲ್ಲಿ ಹೋಗಿದೆ, 400 ಕೋಟಿ ರೂಪಾಯಿ ಏನಾಯಿತು, ಇಲ್ಲಿವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅದಾದಮೇಲೆ 3-4 ತಿಂಗಳಾದ ಮೇಲೆ ಈ ಘಟನೆ ಬೆಳಕಿಗೆ ಬರೋದಕ್ಕೂ ಕೂಡ ಪ್ರಮುಖ ಕಾರಣ ಇದೆ. ಸಿನಿಮೀಯ ರೀತಿಯಲ್ಲಿ ಈ ದರೋಡೆ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಡೀ ಕಂಟೈನರನ್ನೇ ಹೈಜಾಕ್ ಮಾಡಿರೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಈ 400 ಕೋಟಿ ರೂಪಾಯಿ ಎಲ್ಲಿಗೆ ಸಾಗಿಸ್ತಾ ಇದ್ರು, ಇದರ ಮೂಲ ಏನು, ಇದನ್ನ ಹೈಜಾಕ್ ಮಾಡಿದವ್ರು ಯಾರು, ಈ ಪ್ರಕರಣ ಬೆಳಕಿಗೆ ಹೇಗೆ ಬಂತು? ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬರ್ತಾ ಇದೆ. ಅತಿ ದೊಡ್ಡ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದೆ. ರಣರೋಚಕ ನೋಡಿ. ಕಂಟೈನರ್ ರಾಬರಿ ಆದ ಬಳಿಕ ಸ್ನೇಹಿತ ಸಂದೀಪ್ ಪಾಟೀಲ್ ಕಿಡ್ನಾಪ್ ಆಗಿಬಿಡ್ತಾನೆ. ನಾಸಿಕ್ನ ಸಂದೀಪ್ ಪಾಟೀಲ್ನನ್ನ ಅಪಹರಿಸ್ತಾರೆ ಕಿಶೋರ್ ಶೇಟ್ ಗ್ಯಾಂಗು. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂಥೇಳಿ ಸಂದೀಪ್ಗೆ ಚಿತ್ರಹಿಂಸೆ ಕೊಟ್ಟುಬಿಡ್ತಾರೆ. 400 ಕೋಟಿ ವಾಪಸ್ ಕೊಡದಿದ್ರೆ ಜೀವ ತೆಗೆದು ಬಿಡ್ತೇನೆ ಅಂಥೇಳಿ ಬೆದರಿಕೆ ಹಾಕಿದ್ದಾರೆ. ಅಪಹರಣಕಾರರಿಂದ ತಪ್ಪಿಸಿಕೊಂಡು ನಾಸಿಕ್ ಠಾಣೆಯಲ್ಲಿ ಸಂದೀಪ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರಿನಲ್ಲಿ 400 ಕೋಟಿ ಹಣದ ವಾಹನ ಅಪಹರಿಸಿರುವ ವಿಚಾರವನ್ನು ಉಲ್ಲೇಖಿಸ್ಬಿಡ್ತಾರೆ. ಸಂದೀಪ್ ನೀಡಿದ ದೂರಿನ ಅನ್ವಯ 4 ಬಂಧಿಸಿ ಇಬ್ಬರಿಗಾಗಿ ತಲಾಶು ಮಾಡಲಾಗ್ತಾ ಇದೆ. ಈ ಕಂಪ್ಲೇಂಟ್ ಕೊಡಲೇ ಇಲ್ಲ ಅಂದಿದ್ರೆ ಈ 400 ಕೋಟಿ ರೂಪಾಯಿ ದರೋಡೆ ಆದಂತಹ ಪ್ರಕರಣ ಬೆಳಕಿಗೆ ಬರ್ತಿರ್ಲಿಲ್ಲ. ಗೊತ್ತಿರೋರೇ ಯಾರೋ ಮಾಡಿರಬೇಕು ಅಂಥೇಳಿ ಮೊದಲು ಕಿಶೋರ್ ಶೇಟ್ ಗ್ಯಾಂಗು ಈ ಸಂದೀಪ್ ಪಾಟೀಲ್ನನ್ನ ಕಿಡ್ನಾಪ್ ಮಾಡಿ ಆತನಿಗೆ ಚಿತ್ರಹಿಂಸೆ ಕೊಡುತ್ತೆ. ಅವರಿಂದ ತಪ್ಪಿಸ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಲೇ ಗೊತ್ತಾಗಿದ್ದು ಮಹಾರಾಷ್ಟ್ರದಿಂದ ಗೋವಾಕ್ಕೆ 2 ಕಂಟೈನರ್ನಲ್ಲಿ ಹಾರ್ಡ್ ಕ್ಯಾಶ್ 400 ಕೋಟಿ ರೂಪಾಯಿ ಸಾಗಿಸ್ತಾ ಇದ್ರಿ ಇವರು ಅಂಥೇಳಿ. ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರವೇ ಬೆಚ್ಚ ಬೀಳ್ತಕ್ಕಂಥ ಒಂದು ರಾಬರಿ ಪ್ರಕರಣ ಇಲ್ಲಿ ನಡೆದಿರುವಂಥದ್ದು. ನಾವೀಗ ಬೆಳಗಾವಿಯ ಗಡಿಯಲ್ಲಿದ್ದೀವಿ. ಬೆಳಗಾವಿಯ ಖಾನಾಪುರದ ಚೋರ್ಲಾ ಗಡಿಯಲ್ಲಿ ನಾವು ತೋರಿಸುವ ಪ್ರಯತ್ನವನ್ನು ಮಾಡ್ತಾನೆ ಅಂತಂದರೆ ಕರ್ನಾಟಕಕ್ಕೆ ಸ್ವಾಗತ ಅಂತೇಳಿ ಇಲ್ಲಿ ದೇಶವೇ ಬೆಚ್ಚ ಬೀಳ್ತಕ್ಕಂಥ ಒಂದು ರಾಬರಿ ನಡೆದಿರುವಂಥದ್ದು. ಬರೋಬ್ಬರಿ 400 ಕೋಟಿ ರೂಪಾಯಿಗಿರ್ತಕ್ಕಂಥ ಒಂದು 2 ಕಂಟೈನರ್ಗಳನ್ನು ಟ್ರಕ್ಕನ್ನು ಗಾಯಬ್ ಮಾಡಲಾಗಿದೆ. ಗಾಯಬ್ ಮಾಡಿದಂಥ ಟ್ರಕ್ ಏನಂತಂದರೆ ಮಹಾರಾಷ್ಟ್ರಕ್ಕೆ ಮೂಲ ಸೇರಿದಂಥ ನಾಸಿಕಿಗೆ ಸೇರಿದಂಥ ಕಿಶೋರ್ ಸಾಳ್ವೆ ಅಂತ ಹೇಳ್ತಾರೆ, ಇನ್ನೊಂದು ಸರಿ ಕಿಶನ್ ಅಂತ ಹೇಳ್ತಾರೆ. ಇಬ್ಬರೂ ಕೂಡ ಏನಂತಂದರೆ ಇಬ್ಬರು ಒಬ್ಬರೇ ಅಂತ ಹೇಳಾಗ್ತದೆ. ಆದರೆ ಇಂಥ ಸೇರಿದಂಥ ಒಂದು 400 ಕೋಟಿ ರೂಪಾಯಿ ಇಲ್ಲಿಂದ ಹೋಗ್ತಾ ಇತ್ತು. ಅದು ಅಕ್ಟೋಬರ್ 16ನೇ ತಾರೀಕು ಅಂದರೆ 2025 ಅಕ್ಟೋಬರ್ 16ರಂದು ಈ ಒಂದು ಘಟನೆ ನಡೆದಿರುವಂಥದ್ದು. ಮತ್ತು ಇಲ್ಲಿವರೆಗೆ ಬಂದಂಥ ಚಾಲಕ ಸಂದೀಪ್ ಪಾಟೀಲ್ ಇದ್ದಾನೆ. ಆ ಸಂದೀಪ್ ಪಾಟೀಲನ್ನು ವಶಕ್ಕೆ ತಗೋತಾರೆ. ವಶಕ್ಕೆ ತೊಗೊಂಡ ನಂತರ ಆದಂತಂದ್ರೆ ಅವರನ್ನು ಚಿತ್ರಹಿಂಸೆ ಕೊಡ್ತಾರೆ ಅಂತ ಹೇಳಿ ಅವನನ್ನು ಕಿಡ್ನಾಪ್ ಮಾಡಿ ಗನ್ ಪಾಯಿಂಟ್ ಮೇಲೆ ಏನಂತಂದರೆ ನೀನು ಎಲ್ಲಿ ತೊಗೊಂಡಿದೆ ಹೇಳು, ಈ 400 ಕೋಟಿ ರೂಪಾಯಿಗಳು ಎಲ್ಲಿ ಹೋದು ಹೇಳು ಅಂತ ಹೇಳಿ ಕಿಶನ್ ಸಹಚರು ಅವನನ್ನು ಸುಮಾರು 1 ತಿಂಗಳವರೆಗೆ ಟಾರ್ಚರ್ ಮಾಡ್ತಾರೆ. ಟಾರ್ಚರ್ ಮಾಡಿ ಆದಮೇಲೆ ಏನಂತಂದ್ರೆ ಅವರು ಹೇಗೋ ತಪ್ಪಿಸಿಕೊಂಡು ನಾಸಿಕಿನ ಪೊಲೀಸರಿಗೆ ಬಂದು ಒಂದು FIR ದಾಖಲು ಮಾಡ್ತಾರೆ. ಈ ಥರ ಆಗಿರುವಂಥದ್ದು ಬೆಳಗಾವಿಯ ಗಡಿಯಲ್ಲಿ ಅಂತ. ಹೀಗಾಗಿ ಇದು ಭಾಳ ದೊಡ್ಡ ಪ್ರಕರಣ ಅಂತಲೇ ಹೇಳ್ಬೋದು. ಯಾಕಂತಂದರೆ 400 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಅದಕ್ಕೆ ಸಂಬಂಧಿಸಿದಂತೆ ಯಾರು, ಮತ್ತೊಂದು ಕಡೆ ಏನಂದರೆ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಪೊಲೀಸರು ಇದಕ್ಕೆ ಬೆನ್ನು ಬಿದ್ದಿರುವಂಥದ್ದು. ಮತ್ತು ಮಹಾರಾಷ್ಟ್ರ ಪೊಲೀಸರು ಈಗಾಗಲೇ ಇದಕ್ಕೆ SITನ ರಚನೆ ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ನಾವು ಪ್ರತ್ಯಕ್ಷ ವರದಿ ಮಾಡೋಕ್ಕೆ ಸ್ಥಳದಿಂದ ನಾವು ತೋರಿಸುವ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದೇ ಸ್ಥಳದಿಂದ ಈ ಒಂದು 2 ಕಂಟೈನರ್ಗಳು ಅಂದರೆ 400 ಕೋಟಿ ರೂಪಾಯಿ ಹೊತ್ಕೊಂಡು ಏನು ಹೋಗ್ತಾಯಿದ್ದು ಮಹಾರಾಷ್ಟ್ರದಿಂದ ಗೋವಾ ಬಂತು. ಗೋವಾದಿಂದ ಏನಂತ ಒಂದು ಕಡೆ ಒಂದು ಮೂಲದ ಪ್ರಕಾರ ಏನಂತಾರೆ ಇದು
ತಿರುಪತಿಗೆ ಹೋಗ್ತಾ ಇತ್ತು ಅಂತ ಕೂಡ ಮಾಹಿತಿ ಇದೆ. ಇನ್ನೊಂದು ಮೂಲದ ಪ್ರಕಾರ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದ ಮಾತು. ಹೀಗಾಗಿ ನಿಖರವಾದ ಮಾಹಿತಿ ಕಂಡು ಬಂದಿಲ್ಲ, ಯಾಕಂದರೆ ಎಲ್ಲಿ ಹೋಗ್ತಾ ಇತ್ತು ಅಂಥೇಳಿ. ಆದರೆ ಇಲ್ಲಿಗೆ ಬಂದಂಥ ಏನು ಡ್ರೈವರ್ ಇದ್ದಾನೆ ಅವನು ಇಲ್ಲಿಂದ ಗಾಯಬಾಗ್ತಾರೆ, ಎರಡೂ ಕೂಡ ಗಾಯಬಾಗತ್ತಂತ. ಹೀಗಾಗಿ ಅತ್ಯಂತ ದೊಡ್ಡದಾದಂಥ ಪ್ರಕರಣ ಇದು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ 400 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವೆಲ್ಲ ಏನಂತಾರೆ ಕರೆನ್ಸಿಗಳಿದ್ದು ಅನ್ನೋ ಕೂಡ ತನಿಖೆ ಆಗಬೇಕಂತ. ಇದಾದ